ಅಥಣಿ ಸಾರ್ವಜನಿಕ ಸರಕಾರಿ ಆಸ್ಪತ್ರೆ ಆರೋಗ್ಯ ಸೇವೆಗಳಿಗಾಗಿ ರಾಜ್ಯದ ಮೊದಲ 10 ಆಸ್ಪತ್ರೆಗಳಲ್ಲಿ ಒಂದಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ಅವರು ಅಥಣಿಯ ಸರಕಾರಿ ಆಸ್ಪತ್ರೆಯಲ್ಲಿ ಪುರಸಭೆ ಅನುದಾನದಲ್ಲಿ ನಿರ್ಮಾಣಗೊಂಡ ಶುದ್ಧ ನೀರಿನ ಘಟಕ ಹಾಗೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ಸರಕಾರಿ ಆಸ್ಪತ್ರೆ ಆವರಣದಲ್ಲಿ 10 ಲಕ್ಷ ಅನುದಾನದ ಪತ್ರಾಸ್ ಶೆಡ್ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ತುರ್ತಾಗಿ ವೈದ್ಯಕೀಯ ಸೇವೆ ಲಭ್ಯವಾಗುತ್ತಿರುವ ಪರಿಣಾಮ ದಿನದಿಂದ ದಿನಕ್ಕೆ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಎಂದ ಅವರು, ಈ ಆಸ್ಪತ್ರೆ ಪಕ್ಕದಲ್ಲಿಯೇ 21.29 ಕೋಟಿ ರುಗಳ ಅನುದಾನದಲ್ಲಿ 50 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯೂ ಕೂಡ ಪ್ರಗತಿಯಲ್ಲಿದೆ ಎಂದರು. ತಾಲೂಕಿನ 9 ಗ್ರಾಮಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭಿಸಲು ರಾಜ್ಯ ಆರೋಗ್ಯ ಇಲಾಖೆ ಅನುಮತಿ ನೀಡಿದ್ದು, ಇಷ್ಟರಲ್ಲಿಯೇ ಈ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಮತ್ತು ತಾಲೂಕಿನ ತಂಗಡಿ ಗ್ರಾಮಕ್ಕೆ 3 ಕೋಟಿ ಅನುದಾನದಲ್ಲಿ ಮಂಜೂರಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಾಗುವುದು ಎಂದರು. ಭಾರತದಲ್ಲಿ ಪಲ್ಸ್ ಪೋಲಿಯೋ ಇಲ್ಲ. ಆದರೂ ಕೂಡ ಪಕ್ಕದ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಈ ರೋಗ ಇರುವುದರಿಂದ ಮುನ್ನೆಚ್ಚರಿಕೆಯಾಗಿ ಭಾರತ ಸರ್ಕಾರ ಈ ಕಾರ್ಯಕ್ರಮ ಮುನ್ನಡೆಸಿಕೊಂಡು ಬಂದಿದೆ ಎಂದರು. ಪಲ್ಸ್ ಪೋಲಿಯೋ ಕಾರ್ಯದಲ್ಲಿ ಪಾಲ್ಗೊಂಡ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಆಹಾರ ವ್ಯವಸ್ಥೆ ಮಾಡಿರುವ ನ್ಯಾಯವಾದಿ ಕೆ.ಎ. ವಣಜೋಳ್, ರೋಟರಿ ಕ್ಲಬ್ ಅಧ್ಯಕ್ಷ ಸಚಿನ್ ದೇಸಾಯಿ ಮತ್ತು ಲೋಕೋಪಯೋಗಿ ಇಲಾಖೆಯ ಕಾಮ್ಕರ್ ಇವರನ್ನು ಈ ಸಂದರ್ಭದಲ್ಲಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷೆ ಶಿವಲೀಲಾ ಬುಟಾಳಿ, ಉಪಾಧ್ಯಕ್ಷೆ ಭುವನೇಶ್ವರಿ ಅಕ್ಕಂಚಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್, ಸದಸ್ಯರಾದ ಮಲ್ಲೇಶ್ ಹುದ್ದಾರ್, ವಿಲೀನ್ ರಾಜ್ ಎಳಮಲ್ಲಿ, ಪ್ರಮೋದ್ ಬೀಳ್ಳೂರ್, ರಾಜಶೇಖರ್ ಗುಡೋಡ್ಗಿ, ರಿಯಾಜ್ ಸನದಿ, ಮಲ್ಲಿಕಾರ್ಜುನ್ ಬುಟಾಳಿ, ರವಿ ಬಡ್ಕಂಬಿ, ಉದಯ್ ಸೋಳ್ಸಿ, ಸಂತೋಷ್ ಸಾವಡ್ಕರ್, ನರಸು ಬಡ್ಕಂಬಿ, ಜಿಲ್ಲಾ ಪಂಚಾಯತ್ ಅಧಿಕಾರಿ ವೀರಣ್ಣ ವಾಲಿ, ಧುರೀಣರಾದ ಅರುಣ್ ಯಲಗುದ್ರಿ, ಪ್ರದೀಪ್ ನಂದಗಾಂವ್, ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಆಚರಣೆ ಮಾಡ್ತಾ ಇದ್ವಿ ದೇಶಾದ್ಯಂತ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಮತ್ತು ಅವರು ತಮ್ಮ ಸ್ಥಳೀಯ ಶಾಸಕರ ನಿಧಿಯ ವತಿಯಿಂದ 10 ಲಕ್ಷ ಅನುದಾನವನ್ನು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಒಂದು ಕಾರ್ಯವನ್ನು ಕೂಡ ಅವರು ಕೈಗೊಂಡಿದ್ದಾರೆ. ಅದೇ ತರ ಮುನ್ಸಿಪಾಲಿಟಿ ವತಿಯಿಂದ ಆರೋಗ್ಯ ಪ್ಲಾಂಟ್ ಅನ್ನು ಕೂಡ ಈ ಆಸ್ಪತ್ರೆಗೆ ಬರ್ತಕ್ಕಂಥ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಸಲುವಾಗಿ ಅದು ಕೂಡ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಾನು ನಮ್ಮ ಆಸ್ಪತ್ರೆ ಪರವಾಗಿ ಅವರಿಗೆ ಒಂದು ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಬೆಳೆಸಿದೆ. ಪೋಲಿಯೋ 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು 2 ಹನಿಗಳನ್ನ ಹಾಕ್ತಿವಿ. ಇವತ್ತು ಅಥಣಿ ಮತ್ತು ಕಾಗವಾಡ ಸೇರಿ ಒಟ್ಟು 56,316 ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಅನ್ನ ಮಾಡ್ತೀವಿ. ಈ ಕಾರ್ಯಕ್ರಮ ಇವತ್ತಿಂದ 24ನೇ ತಾರೀಕುವರೆಗೂ ಜರುಗುತ್ತೆ. ಒಟ್ಟು ನಮ್ಮ 1,060 ಜನ ಸಿಬ್ಬಂದಿ ವ್ಯಾಕ್ಸಿನೇಷನ್ ಅನ್ನ ಮಾಡ್ತಾರೆ ಮತ್ತು 265 ಬೂತ್ಗಳನ್ನ ನಾವು ಮಾಡಿದೀವಿ. ಆಮೇಲೆ ಇದರಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಇತರ ಎಲ್ಲ ಇಲಾಖೆಯ ಸಿಬ್ಬಂದಿಯವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ನೆರವು ಮತ್ತು ಸಹಾಯ ನೀಡಿದ್ದಾರೆ. ಈ ಕಾರ್ಯಕ್ರಮ ಇದು ಪ್ರತಿ ವರ್ಷ ನಡೀತಕ್ಕಂಥ ಇದೊಂದು ಕಾರ್ಯಕ್ರಮ. ಬಹುಶಃ ಭಾರತ ದೇಶ 2015 ಇಸುವರೆಗಾಗಿ ಪೋಲಿಯೋ ಮುಕ್ತ ದೇಶ ಅಂತ ಈಗಾಗಲೇ ಘೋಷಣೆ ಆಗಿದೆ. ಆದ್ರೂ ಕೂಡ ಇದನ್ನ ಮುಂದುವರಿಸಿರ್ತಕ್ಕಂಥ ಕಾರಣ ಏನಪ್ಪಾ ಅಂತಂದ್ರೆ, ಪಕ್ಕದ ದೇಶ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಇನ್ನೂ ಪೋಲಿಯೋ ಇರೋದ್ರಿಂದ
ಅಲ್ಲಿಂದ ಸೌಂಚಿಕವಾಗಿ ಬರಬಾರ್ದು ಅಂತಕ್ಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ನಮ್ಮ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಇದೊಂದು ಮುಂಜಾಗ್ರತಾ ಕ್ರಮ ಅದರ ಜೊತೆಗೆ ಪಕ್ಕದ ದೇಶಗಳಿಂದ ಈ ಸೋಂಕು ರೋಗ ಬರಬಾರದು ಅನ್ನುವಂತ ವೈಜ್ಞಾನಿಕ ಉದ್ದೇಶದಿಂದ ನಮ್ಮ ಹುಟ್ಟಿದ 1 ವರ್ಷದಿಂದನೂ 5 ವರ್ಷದವರೆಗೆ ಇದನ್ನ ಪೋಲಿಯೋನ್ನ ಹಾಕಿ ಒಂದು ಮುಂದಿನ ದಿನಮಾನದಲ್ಲಿ ಆ ವ್ಯಕ್ತಿಗೆ ಯಾವುದೇ ಶಾರೀರಿಕವಾಗಿ ತೊಂದರೆ ಆಗಬಾರದು, ಆ ಪೋಲಿಯೋದಿಂದ ಕುಟುಂಬಕ್ಕೆ ತೊಂದರೆ ಆಗಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಭಾರತ ಸರ್ಕಾರ ಇದನ್ನ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ತಂದಿದೆ. ಅಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಾಗವಹಿಸಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ಸದೆ. ಇದರ ಜೊತೆಗೆ ನಮ್ಮ ಡಾಕ್ಟರ್ ಕಾಯ್ದೆ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಸಾರ್ವಜನಿಕರು ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಕುಡಿ ನೀರಿನ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇನ್ನೊಂದು ಆರೋ ಪ್ಲಾಂಟ್ ಅನ್ನು ಹಾಕಿದ್ರೆ ಆ ಪೇಷಂಟ್ಗಳಿಗಾಗ್ಬೋದು, ಪೇಷಂಟ್ ಜೊತೆಗೆ ಬಂದಿರತಕ್ಕಂತ ಪೋಷಕರಿಗಾಗ್ಬೋದು ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಕುಡಿ ನೀರಿನ ಘಟಕವನ್ನ ಕೊಡಬೇಕು ಅಂತ ಹೇಳಿ ಅವರು ನಿಮ್ಮೆಲ್ಲರ ಪರವಾಗಿ ಅವ್ರು ಕೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ನಾವು ಪುರಸಭೆ ಆಡಳಿತ ಮಂಡಳಿಯವರಿಗೆ ಮತ್ತು ಅಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನಿಮ್ಮ ಮನವಿಯನ್ನ ಅವರಿಗೆ ಗಮನಕ್ಕೆ ತಂದಾಗ ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಕಾರ್ಯ ಮಾಡೋಣ ಅಂತ ಹೇಳಿ ಅದನ್ನು ಮುಂಚೂಣಿ ಮಾಡಿ ಅದನ್ನ ಇವಾಗಲೇ ಅದನ್ನ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಮುಂದಿನ ದಿನಮಾನದಲ್ಲಿ ಅದರ ಸದುಪಯೋಗವನ್ನ ಆಸ್ಪತ್ರೆಯವರಾಗಿರ್ಬೋದು, ಆಸ್ಪತ್ರೆಗೆ ಬರ್ತಕ್ಕಂಥ ಸಾರ್ವಜನಿಕರು ಉಚಿತವಾಗಿ ಅದರ ಸೇವೆಯನ್ನ ಪಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಬೇಡಿಕೆ ಇತ್ತು. ಈ ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ಕೂಡ್ಲಿಕ್ಕೆ ನೆರಳದ ತೊಂದರೆ ಇದೆ ಮತ್ತು ಮಳೆಗಾಲದಲ್ಲಿನೂ ಕೂಡ ಬಹಳಷ್ಟು ತೊಂದರೆ ಆಗುತ್ತದೆ. ಎಲ್ಲ ಬಂದಿರ್ತಕ್ಕಂಥ ಜನ ಆಸ್ಪತ್ರೆ ಒಳಗಡೆ ಬರುವುದರಿಂದ ನಮಗೆ ಜನದಟ್ಟಣೆ ಆಗುತ್ತೆ. ಇದನ್ನು ಹೊರಗಡೆನೆ ಒಂದು ಛತ್ತನ್ನ ಹಾಕಿ ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನ ಹೇಳಿದಾಗ ನನ್ನ ಶಾಸಕರ ಅಭಿವೃದ್ಧಿ ನಿಧಿಯಿಂದ ಈಗಾಗಲೇ 10 ಲಕ್ಷ ರೂಪಾಯಿಗಳನ್ನ ಮಂಜೂರಾತಿ ಮಾಡಿದ್ವಿ. ಇವತ್ತು ಹಿಡಿದು ಅದು ಕಾಮಗಾರಿ ಶುರು ಆಗುತ್ತೆ. ಆದಷ್ಟು ಒಂದು 2 ತಿಂಗಳ ಆ ಗುತ್ತಿಗೆದಾರರು ಕೆಲಸ ಮುಗಿಸ್ಬೇಕು. ಅದರ ನಂತರ ಇದು ಕೂಡ್ಲಿಕ್ಕೆ ಪೀಠೋಪಕರಣವನ್ನ ಯಾವ ತರ ಮಾಡ್ಬೇಕು, ನಾವು ಮತ್ತು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಸೇರ್ಕೊಂಡು ಇಲ್ಲಿ ಕೂಡ್ಲಿಕ್ಕೆ ಕುರ್ಚಿ ವ್ಯವಸ್ಥೆ ಇರಬಹುದು ಅಥವಾ ಬೆಂಚ್ ವ್ಯವಸ್ಥೆ ಇರಬಹುದು, ಅದನ್ನ ಮಾಡ್ತಕ್ಕಂಥದ್ದು ನಾವು ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ 2 ಅಂತ ಹೇಳಿ ಮಾಡ್ಕೊಂಡು ಈಗಾಗಲೇ 50 ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಕಾರ್ಯ ವರದಿಂದ ಸಾಗಿದೆ. ಅದು ಬಹುಶಃ ಇನ್ನೊಂದು 15-20 ದಿವಸದಲ್ಲಿ 2ನೇ ಹಂತದ ಕೂಡ ಟೆಂಡರ್ ಪ್ರಕ್ರಿಯೆ ಮುಗಿತದ. ಆ ಟೆಂಡರ್ ಪ್ರಕ್ರಿಯೆ ಮುಗಿದು ಅದು ಒಟ್ಟು 100 ಹಾಸಿಗೆ ಒಂದು ಆಸ್ಪತ್ರೆ ಕೇವಲ 18 ತಿಂಗಳಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ತಂದಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ತಂಗಡಿಯಲ್ಲಿ ಮತ್ತು ಸಿನಾಳಗು ತಂಗಡಿ ಮತ್ತು ಸೇರಿ ಅಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಒಂದು ಹೊಸ ಆಸ್ಪತ್ರೆಯನ್ನು ಕೂಡ ಮಂಜೂರಾಗಿದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಅದೊಂದು ಆಸ್ಪತ್ರೆಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನಿಟ್ಟಾಗ ಸುಮಾರು 9 ಗ್ರಾಮಗಳಲ್ಲಿ 65 ಲಕ್ಷ ರೂಪಾಯಿ ಪ್ರಥಮ ಚಿಕಿತ್ಸೆ ಕೇಂದ್ರಗಳನ್ನ ಈಗಾಗಲೇ ಮಂಜೂರಾತಿ ಮಾಡಿದೀವಿ. ಕೆಲವೊಂದು ಕಡೆ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ, ಕೆಲವೊಂದು ಕಡೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಗಿದೆ. ಅವೆಲ್ಲವನ್ನು ನೋಡಿದಾಗ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಒಂದು ಕ್ಷೇತ್ರಕ್ಕೆ ಗಮನ ಕೊಡುವಂತ ಕೆಲಸ ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರಿರ್ಬೋದು, ಅವರ ಜೊತೆಗೆ ನಾವೆಲ್ಲರೂ ಜನಪ್ರತಿನಿಧಿಗಳ ಕೈ ಜೋಡಿಸಿ ಒಂದು ಉತ್ತಮ ಸಮಾಜಕ್ಕೆ ಉತ್ತಮ ಆರೋಗ್ಯವನ್ನು ಕೊಟ್ಟಾಗ ಮಾತ್ರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ